ಮತ್ತು ಕೀರ್ತಿ ತುಂಬಾ ಚಾಲಾಕಿಯಾದ ಅತ್ತೆ ಸೊಸೆಯಂದಿರು. ಅವರು ಜಗಳವನ್ನು ಮಾಡುವಾಗ ನೋಡೋರಿಗೆ ನಗು ಬರುತ್ತೆ. ಅತ್ತೆ ಸೊಸೆ ಇಬ್ರು ಒಂದ್ಸಲ ಜಗಳ ಮಾಡ್ಕೊಂಡ್ರು, ಮತ್ತೊಂದ್ಸಲ ಸೇರ್ಕೊಳ್ತಾರೆ. ಕೀರ್ತಿಗೆ ಮೊಬೈಲ್ ಅಲ್ಲಿ ಯೂಟ್ಯೂಬ್ ನೋಡಿ ಅಡಿಗೆ ಮಾಡುವುದಂದ್ರೆ ತುಂಬಾ ಇಷ್ಟ. ಮಾಡುವ ಅಡಿಗೆ ಎಲ್ಲ ವ್ಯರ್ಥ ಆಗುತ್ತೆ ಹೊರತು ಯಾರಿಗೂ ತಿನ್ಬೇಕು ಅಂತ ಅನ್ಸೋದೇ ಇಲ್ಲ. ಒಂದು ದಿನ ಯೂಟ್ಯೂಬ್ ಅಲ್ಲಿ ನೋಡಿ ಒಂದು ಬಿರಿಯಾನಿಯನ್ನು ಮಾಡಿದ್ಲು. ಆ ಬಿರಿಯಾನಿಯನ್ನು ತನ್ನ ಗಂಡನಿಗೆ ಅತ್ತೆಗೆ ಕೊಡ್ಬೇಕು ಅಂತ ಆತುರದಿಂದ ಕಾಯ್ತಾ ಇದ್ಲು. ಏನು ಅತ್ತೆ ಮಾವ ಇಬ್ರು ಹೊರಗಡೆ ಹೋದ್ರು, ಇನ್ನೂ ಬಂದೇ ಇಲ್ವಲ್ಲ? ಅವ್ರು ಬಂದ್ರೆ ಒಂದ್ಸಲ ಅವರಿಗೆ ಊಟ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಕೂರೋಣ ಅಂತ ನೋಡ್ತಾ ಇದ್ದೀನಿ. ಆದ್ರೆ ಅವರಿಬ್ರು ಇನ್ನೂ ಬಂದಿಲ್ಲ, ಎಲ್ಲಿಗೋದ್ರು ಅಂತ ಗೊತ್ತಿಲ್ಲ. ಇನ್ನು ನನ್ ಗಂಡ ಕೂಡ ಬಂದಿಲ್ಲ. ಹೊರಗಡೆ ಕೌಸಲ್ಯ, ರಘುರಾಮ್, ರಾಜೇಶ್ ಮೂವರು ಒಬ್ಬರಿಗೊಬ್ಬರು ನೋಡಿಕೊಂಡ್ರು. ಮೂವರು ಒಬ್ಬರಿಗೊಬ್ಬರು ನೋಡಿಕೊಂಡ ತಕ್ಷಣ ಆಶ್ಚರ್ಯಪಟ್ರು. ಏನಮ್ಮ ಮನೆಯೊಳಗೆ ಹೋಗದೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ಹೌದು, ತೋಟದಲ್ಲಿ ನಿಮ್ಮಿಬ್ಬರಿಗೆ ಏನಮ್ಮ ಕೆಲ್ಸ? ಏನೋ ನಮ್ನ ಕೇಳ್ತಾ ಇದ್ದೀಯಾ ಯಾಕೆ ಬಂದಿದ್ದು ಅಂತ? ಹೌದು, ನೀನ್ ಯಾಕೆ ಬಂದೆ? ಮನೆಯೊಳಗೆ ನಿನ್ನೆ ಹೆಂಡತಿ ಇದ್ದಾಳೆ ಅಲ್ವಾ? ಅವಳು ಮನೆಯೊಳಗೆ ಇರುವಾಗ ನಿನ್ಗೆ ಹೊರಗೇನೋ ಕೆಲ್ಸ? ಅಮ್ಮ, ಇವತ್ತು ಕೀರ್ತಿ ಏನೋ ಬಿರಿಯಾನಿ ಮಾಡಿದಾಳೆ, ಅದನ್ನ ತಿನ್ಬೇಕಲ್ವಮ್ಮ, ಅದಕ್ಕೆ ಭಯದಿಂದ ಹೀಗೆ ಹೊರಗಡೆ ಬಂದು ನಿಂತಿದ್ದೀನಿ. ಅದ ಸಲ ಕೂಡ ಯೂಟ್ಯೂಬ್ ನೋಡಿ ಏನೋ ಒಂದು ಅಡಿಗೆ ಮಾಡಿದ್ಲು. ಆಮೇಲೆ ನನ್ನ ಪರಿಸ್ಥಿತಿ ಏನಾಯ್ತು ಅಂತ ನಿಮಗೆ ಗೊತ್ತು ತಾನೆ. 3 ದಿನ ಹಾಸ್ಪಿಟ್ಲಲ್ಲಿ ಇದ್ದು ಆಮೇಲೆ ತಾನೇ ನಾನು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದೆ. ಯಾರು ಏನು ಭಯಪಡೋದ್ ಬೇಡ. ನಮಗೆ ಹೊರಗಡೆ ನಿಂತು ಏನು ಮಾಡಕ್ಕಾಗಲ್ಲ. ನಾವು ಹೇಗೂ ಮನೆಯೊಳಗೆ ಹೋಗ್ಲೇಬೇಕು. ಎಷ್ಟೊತ್ತು ಅಂತ ಬರುವ ಮಳೆಯಲ್ಲಿ ನೆನ್ಕೊಂಡೇ ಇರೋದು. ಬನ್ನಿ ಮನೆಯೊಳಗೆ ಹೋಗೋಣ. ಹೀಗೆ ಸರಿ ಅಂತ ಹೇಳಿ ಎಲ್ಲರೂ ಮನೆಯೊಳಗೆ ಹೋದ್ರು. ಕೀರ್ತಿ ಅವರೆಲ್ಲರೂ ಒಟ್ಟಿಗೆ ಬರುವುದನ್ನು ನೋಡಿ ತುಂಬಾ ಸಂತೋಷ ಪಟ್ಲು. ಹಬ್ಬ, ಎಲ್ರು ಒಟ್ಟಿಗೆ ಬಂದ್ರ? ನಿಮಗೋಸ್ಕರನೇ ನಾನು ಇಷ್ಟೊತ್ತು ಕಾಯ್ತಾ ಇದ್ದೆ. ಸರಿ ಸರಿ, ಬೇಗ ಎಲ್ಲರೂ ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ, ಎಲ್ರಿಗೂ ಊಟ ಹಾಕ್ತೀನಿ. ಇವತ್ತು ನನ್ನ ಫ್ರೆಂಡ್ ಮನೆಯಲ್ಲಿ ಏನೋ ಬರ್ಡೇ ಫಂಕ್ಷನ್. ಅವನು ನಮ್ಮೆಲ್ಲರಿಗೋಸ್ಕರ ಬಿರಿಯಾನಿನ ಕೊಟ್ ಕಳ್ಸಿದಾನೆ. ಬಿರಿಯಾನಿ ತಗೊಂಬರ್ಲಿಕ್ಕೆ ಇಷ್ಟೊತ್ತಾಯ್ತು, ಇನ್ನೇನಿಲ್ಲ. ರೀ, ನಾನ್ ಕೂಡ ಬಿರಿಯಾನಿಯೇ ಮಾಡಿದ್ದು ರೀ. ಹಾಗಾದ್ರೆ ನೀನು ಮಾಡಿದ ಬಿರಿಯಾನಿನ ನೀನೇ ತಿನ್ನು. ಬೇಕಂದ್ರೆ ತಂದೆ ತಾಯಿಗೆ ಕೊಡು. ನಾನು ನನ್ನ ಫ್ರೆಂಡ್ ಕೊಟ್ಟಂತಹ ಬಿರಿಯಾನಿ ತಿಂತೀನಿ. ತಿನ್ನದಿದ್ರೆ ನನ್ ಗೆಳೆಯ ತುಂಬಾನೇ ಬೇಜಾರ್ ಮಾಡ್ಕೋತಾನೆ. ಅದರಿಂದ ನಾನ್ ತಿಂತೀನಿ. ಈ ಬಿರಿಯಾನಿನ ನೀವೆಲ್ರೂ ಸೇರಿ ತಿನ್ನಿ. ಲೇ, ಏನೋ ಮಾತಾಡ್ತೀಯಾ? ನಿನ್ನ ಹೆಂಡ್ತಿ ನಿನಗೋಸ್ಕರ ಪ್ರೀತಿಯಿಂದ ಬಿರಿಯಾನಿ ಮಾಡಿದ್ರೆ ನಿನ್ ಗೆಳೆಯ ಕೊಟ್ಟಿದ್ದ ಬಿರಿಯಾನಿ ದೊಡ್ಡದು ಅಂತ ನೀನು ಆ ಬಿರಿಯಾನಿನ ತಿನ್ನಕ್ಕೆ ಕೂತ್ಕೊಂಡಿದ್ದೀಯಾ? ಮರ್ಯಾದೆಯಿಂದ ಆ ಬಿರಿಯಾನಿನ ನಿಮ್ ತಂದೆ ಕೈಯಲ್ಲಿ ಕೊಡು. ಕೊಟ್ಬಿಟ್ಟು ನೀನು ಕೀರ್ತಿ ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಹೋಗಿ. ಹೀಗೆ ಹೊರಗಡೆ ಹೇಳಿ ಮನಸ್ಸಲ್ಲಿ ಮಾತ್ರ ಕೌಶಲ್ಯ, ಆಹಾ, ಇವಾಗ ನಿಮ್ಮಮ್ಮ ಯಾರು ಅಂತ ಗೊತ್ತಾಯ್ತಾ? ನಿನ್ನ ಹೆಂಡತಿ ಕೈಯಲ್ಲಿ ತಂದೆ ತಾಯಿ ಪಾಪ ಅಂತ ಕೂಡ ಅನ್ಕೊಳ್ದೆ ನಮ್ಮ ಪ್ರಾಣವನ್ನು ಅವಳ ಕೈಯಲ್ಲಿ ಒಪ್ಪಿಸ್ತೀಯಾ? ನಾನ್ ಯಾರು ಅಂತ ತೋರಿಸ್ತೀನಿ ಇರೋ. ಮರ್ಯಾದೆಯಿಂದ ನಿನ್ ಹೆಂಡತಿ ಮಾಡಿದ ಅಡಿಗೆನ ನೀನೇ ತಿನ್ನು. ಈ ಮಾತನ್ನೆಲ್ಲ ಕೇಳ್ತಾ ಇದ್ದ ರಘುರಾಮ್, ನೋಡಮ್ಮ ಸೊಸೆ, ಯಾವಾಗ್ಲೂ ನೀನು ಅಡಿಗೆ ಮಾಡೋದು, ನಮಗೆ ಬಡಿಸೋದು. ಪಾಪ, ಒಂದಿನ ಕೂಡ ನೀನು ಕೂತು ತಿಂದಿದ್ದು ನಾನ್ ನೋಡ್ಲೇ ಇಲ್ಲ. ಇವತ್ತು ಆರಾಮವಾಗಿ ನೀನ್ ಊಟ ಮಾಡಮ್ಮ, ನಾವೆಲ್ಲರೂ ಸೇರಿ ನಿನಗೆ ಬಡಿಸ್ತೀವಿ, ಕೂತ್ಕೊಮ್ಮ. ಅಯ್ಯೋ, ನಾನ್ ಮಾಡಿದ ಅಡಿಗೆನ ನನ್ ತಲೆಗೆ ಚೆಲ್ಬೇಕು ಅಂತ ಬರ್ತಾ ಇದ್ದಾರಾ? ಅಯ್ಯೋ, ಇವಾಗ ಹೇಗಪ್ಪ ತಪ್ಪಿಸ್ಕೊಳ್ಳೋದು? ಈ ಅಡಿಗೆನ ತಿಂದು ರುಚಿ ಚೆನ್ನಾಗಿಲ್ಲದಿದ್ರೆ ಆಮೇಲೆ ನಾನು 1 ವಾರ ಹಾಸ್ಪಿಟ್ಲಲ್ಲೇ ಮಲಗ್ಬೇಕಾಗುತ್ತೆ. ಹೀಗೆ ಮನ್ಸೊಳಗೆ ಆಲೋಚನೆ ಮಾಡಿ ಹೊರಗಡೆ ಮಾತ್ರ, ಅಯ್ಯೋ ಮಾವ, ಯಾಕೆ ಮಾವ, ಅವ್ರು ಬೇಜಾರ್ ಮಾಡ್ಕೋತಾರೆ ಅಲ್ವಾ? ಯಾಕೆ ನಾವು ಈ ಬಿರಿಯಾನಿನ ತಿನ್ನೋದು? ಹೇಗೋ ಅವ್ರ ಫ್ರೆಂಡು ಅವರಿಗೋಸ್ಕರ ಬಿರಿಯಾನಿ ಕೊಟ್ಟಿದಾರಲ್ವಾ, ನಾವೆಲ್ಲರೂ ಕೂತ್ಕೊಂಡು ಅದೇ ಬಿರಿಯಾನಿನ ತಿನ್ನೋಣ. ಮನೆಯಲ್ಲಿ ಮಾಡಿದ ಅಡುಗೆನ ಬೇರೆ ಯಾರಿಗಾದ್ರೂ ಕೊಡೋಣ. ರೀ, ನೀವು ಸೂಪರ್ ರೀ, ಯಾರು ತಿನ್ನದ ಹಾಗೆ ಮಾಡಿದೀರಾ. ಪರವಾಗಿಲ್ಲ, ಇವತ್ತು ನಾವು ಬಚಾವಾದೋ. ಪರವಾಗಿಲ್ಲ, ರಾಜೇಶ್ ಹೊರಗಿಂದ ಬಿರಿಯಾನಿ ತಗೊಂಡ್ಬಂದು ಒಳ್ಳೆ ಕೆಲಸ ಮಾಡ್ದ. ಈ ಮಳೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ರೀ. ಬನ್ನಿ ಬಿರಿಯಾನಿ ತಿನ್ನೋಣ. ನಡುವೆ ನಾನು ಕೂಡ ನೋಡ್ತಾ ಇದ್ದೀನಿ, ಕೀರ್ತಿ ಯಾವ ಅಡಿಗೆನ ಮಾಡಿದ್ರು ಕೂಡ ನಮಗೂ ಕೊಡ್ಬೇಕು ಅನ್ಕೊಂಡಿದ್ದಾಳೆ. ಅದಕ್ಕೇನೆ ನೀನ್ ಕೂತ್ಕೊಮ್ಮ, ನಿನಗೆ ನಾವೆಲ್ಲ ಸೇರಿ ಬಡಿಸ್ತೀವಿ ಅಂತ ಹೇಳ್ದೆ. ಹೇಳಿದ ತಕ್ಷಣ ಅವಳು ಹುಷಾರಾಗಿ ಬೇಡ ಅಂತ ಹೇಳ್ಬಿಟ್ಲು. ಪರವಾಗಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಯೂಟ್ಯೂಬ್ ಅಲ್ಲಿ ನೋಡಿ ಅಡಿಗೆ ಮಾಡುವುದನ್ನು ಬಿಡದೇ ಇಲ್ಲ ಕೀರ್ತಿ. ಹೀಗೆ ಮಳೆ ಜಾಸ್ತಿಯಾಗಿ ಊರೊಳಗೆಲ್ಲ ನೀರು ಬರಲು ಆರಂಭಿಸಿತ್ತು. ಊರಲ್ಲಿರುವ ನೀರೆಲ್ಲ ಮನೆಯೊಳಗೆ ಬರ್ತಾ ಇತ್ತು. ಹೀಗೆ ಅನೌನ್ಸ್ಮೆಂಟ್ ಮಾಡಿದ ಕಾರಣ ಊರಿನ ಜನರೆಲ್ಲ ಸೇಫ್ ಆದ ಒಂದು ಜಾಗಕ್ಕೆ ಹೋಗಿದ್ರು. ಆದ್ರೆ ಕೀರ್ತಿ ಮಾತ್ರ ಅದನ್ನೆಲ್ಲ ನೋಡದೆ ಯೂಟ್ಯೂಬ್ ಅಲ್ಲಿ ಹೇಗೆ ಅಡಿಗೆ ಮಾಡೋದು ಅಂತ ನೋಡಿ ಮಾಡ್ತಾ ಇದ್ಲು. ಏ ಕೀರ್ತಿ, ಏನೇ ಮಾಡ್ತಾ ಇದೀಯಾ? ಒಮ್ಮೆ ಹೊರಗಡೆ ಬಂದು ನೋಡೆ, ಮನೆಯೊಳಗೆಲ್ಲ ಎಷ್ಟೊಂದು ನೀರ್ ಬಂದಿದೆ ಅಂತ ಗೊತ್ತಾಗುತ್ತೆ. ಇರಿಯತ್ತೆ, ಬಂದೆ, ಒಂದ್ 5 ನಿಮಿಷ, ಅಡಿಗೆ ಮುಗಿಯಕ್ಕಾಯ್ತು. ಮುಗ್ದ ತಕ್ಷಣ ಗ್ಯಾಸ್ ಆಫ್ ಮಾಡಿ ನಿಮ್ಮ ಹತ್ರ ಬರ್ತೀನಿರಿ.
ಅಯ್ಯೋ ಹಾಳಾದವಳೆ, ಅಡಿಗೆ ಅಡಿಗೆ ಅಂತ ನಮ್ ಪ್ರಾಣ ತೆಗಿತಾ ಇದ್ದಾಳೆ. ಹೊರಗ್ ಬಂದ್ ನೋಡೆ ಏನ್ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಕೈಯಲ್ಲಿ ಮೊಬೈಲ್ ತೆಗ್ದ್ರೆ ಇವಳಿಗೆ ಲೋಕನೇ ಮರ್ತೋಗುತ್ತೆ. ಆ ಮೊಬೈಲು, ನಿನ್ ಪಾತ್ರೆ, ಅಡಿಗೆ ಗಿಡಿಗೆ ಎಲ್ಲಾನು ಇವಾಗ ನೀರಲ್ಲಿ ಮುಳುಗಿ ಹೋಗುತ್ತೆ ನೋಡು. ನೀ ಇನ್ನು ಸ್ವಲ್ಪತ್ತು ಅಡಿಗೆ ಮನೆಯಲ್ಲೇ ಇರು. ಹೊರಗಡೆ ಏನ್ ನಡೀತಾ ಇದೆ ಅಂತ ನಿನ್ ತಲೆಗೆ ಏನು ಗೊತ್ತಾಗಲ್ಲ. ಎಂತ ಬುದ್ಧಿವಂತೆ ಹುಡುಗಿ ಕಣೆ. ನೀನ್ ನನ್ ಸೊಸೆಯಾಗಿ ಬಂದಿದ್ದಕ್ಕೆ ನಾನ್ ದೊಡ್ಡ ಅದೃಷ್ಟ ಮಾಡಿದೀನಿ. ಓ ಅತ್ತೆ, ಹಾಗೆಲ್ಲ ಹೊಗಳ್ಬೇಡಿ. ನಿಮ್ ಹೊಗಳಿಕೆ ಕೇಳುವಾಗ ನಂಗ್ ನಾಚಿಕೆ ಆಗುತ್ತೆ. ಹೀಗೆ ಅನ್ಕೊಂಡೆ ಹೊರಗಡೆ ಬಂದು ನೋಡಿದ್ಲು ಕೀರ್ತಿ. ಅಯ್ಯೋ ಅತ್ತೆ, ಏನತ್ತೆ ಇಷ್ಟೊಂದು ನೀರ್ನ ಮನೆಯೊಳಗೆ ಚೆಲ್ಲಿಟ್ಟಿದೀರಾ? ಮನೆಗೆ ಇವಾಗ ಕೆಲ್ಸದವ್ರು ಕೂಡ ಯಾರು ಬರೋದಿಲ್ಲ. ಯಾಕತ್ತೆ ಹೀಗೆ ಮಾಡ್ತೀರಾ? ಇವಾಗ ಈ ನೀರೆಲ್ಲ ಹೇಗೆ ಹೊರಗೆ ಹಾಕೋದು? ಅಯ್ಯೋ ಹಾಳಾದವಳೆ, ನಿನ್ ತಲೆ ಎಲ್ಲ ಇಟ್ಕೊಂಡಿದ್ದೀಯಾ? ಮನೆಯೊಳಗೆ ನಾನೇ ಯಾಕೆ ನೀರ್ ಚೆಲ್ತೀನಿ? ಮಳೆ ನೀರು ಮನೆಯೊಳಗೆಲ್ಲ ಬಂದಿರೋದು. ಸ್ವಲ್ಪ ಕಣ್ಣಿಟ್ಟು ನೋಡು. ನಾವೆಲ್ಲ ಹೊರಗಡೆ ಹೊರಟೋದ್ರೆ ನಾನ್ ಮಾಡಿದ ಅಡಿಗೆನ ಯಾರತ್ತೆ ತಿನ್ನೋದು? ಅಮ್ಮ ಇಲ್ ನೋಡೆ, ನಿನ್ನ ಕೈ ಮುಗಿತೀನಿ. ಇಂಥ ಸಮಯದಲ್ಲೂ ಈ ರೀತಿ ಮಾತೆಲ್ಲ ಮಾತಾಡ್ಬೇಡ. ನನಗೆ ನಗು ಬರುತ್ತೆ. ಗೌರ್ಮೆಂಟ್ ಮುಂದೆನೆ ಅನೌನ್ಸ್ಮೆಂಟ್ ಮಾಡಿದೆ. ನಾವು ಬೇಗ ಮನೇಲಿರೋರೆಲ್ಲ ಸುರಕ್ಷಿತವಾದ ಜಾಗಕ್ಕೆ ಹೋಗ್ಬೇಕು. ಬೇಗ ಬಾರೆ. ಸರಿ ಅತ್ತೆ, ಇವಾಗ್ಲೇ ಬರ್ತೀನಿ. ಕೀರ್ತಿ ಹೋಗುವ ಜಾಗದಲ್ಲಿ ಟೈಮ್ ಪಾಸ್ ಆಗೋದಿಲ್ಲ ಅಂತ ಅವಳ ಫೋನು, ಗ್ಯಾಸ್, ಸ್ವಲ್ಪ ಅಡಿಗೆ ಮಾಡ್ಲಿಕ್ಕೆ ವಸ್ತುಗಳನ್ನೆಲ್ಲ ಒಂದು ಬ್ಯಾಗ್ ಅಲ್ಲಿ ಹಾಕಿಕೊಂಡು ಅತ್ತೆ ಜೊತೆಗೆ ಅವುಗಳನ್ನೆಲ್ಲ ತೆಗೆದುಕೊಂಡು ಆ ಸ್ಥಳಕ್ಕೆ ಬಂದ್ಬಿಟ್ಲು. ಮಳೆ ಕಡಿಮೆ ಆಗ್ತಿದೆಯಲ್ವಾ? ಹೀಗೇನೆ ಕಡಿಮೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಗ ಪಕ್ಕದ ಮನೆ ಸುಜಾತ, ನೋಡಿ ಅತ್ತಿಗೆ, ಮಳೆ ಬರುವ ಪ್ರತಿಯೊಂದು ವರ್ಷನೂ ನಾವು ಹೀಗೇನೆ ಮಳೆಯಲ್ಲಿ ಕಷ್ಟಪಡ್ತಾ ಇದ್ದೀವಿ. ನಮ್ಮ ಜಮೀನ್ದಾರ ರಯ್ಯನ್ ಜೊತೆ ಮೊದ್ಲೇ ಹೇಳಿದೀವಿ, ಮಳೆ ಬಂದ್ರೆ ಈ ಊರೊಳಗೆ ನೀರ್ ಬರುತ್ತೆ, ಅದರಿಂದ ತುಂಬಾ ತೊಂದರೆ ಆಗುತ್ತೆ. ಆದಷ್ಟು ಬೇಗ ಸರ್ಕಾರ ಜೊತೆ ಮಾತಾಡಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಅಂತ. ಆದ್ರೆ ಯಾರು ಕೂಡ ಮಾಡೋದಿಲ್ಲ. ನಿಮ್ಮ ಅಣ್ಣನಿಗೆ ಮೊದ್ಲೇ ಶುಗರು, ಊಟ ಕೂಡ ಇನ್ನೂ ಬರ್ಲಿಲ್ಲ. ಅಯ್ಯೋ ಚಿಕ್ಕಮ್ಮ, ನೀವೇನು ಚಿಂತೆ ಮಾಡ್ಬೇಡಿ. ನಾನು ಮನೆಯಿಂದ ಬರುವಾಗ ಸ್ವಲ್ಪ ವಸ್ತುಗಳನ್ನೆಲ್ಲ ಅಡಿಗೆ ಮಾಡ್ಲಿಕ್ಕೆ ತಂದಿದ್ದೀನಿ. ಗ್ಯಾಸ್ ಕೂಡ ಇದೆ. ನಾನು ಇವಾಗ್ಲೇ ಚಿಕ್ಕಪ್ಪನಿಗೆ ಅಡಿಗೆ ಮಾಡ್ತೀನಿ. ಏಯ್ ಬಾಯ್ ಮುಚ್ಚೆ. ಅಣ್ಣನಿಗೆ ಮೊದ್ಲೇ ಶುಗರ್ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಮೊದ್ಲೇ ಆರೋಗ್ಯ ಸರಿ ಇಲ್ಲ. ನೀನ್ ಮಾಡಿಕೊಡುವ ಅಡಿಗೆನ ತಿಂದು ಅವ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮೊದ್ಲೇ ಈ ಮಳೆಯಲ್ಲಿ ಹೊರಗಡೆ ಎಲ್ಲೂ ಹೋಗಕ್ಕಾಗಲ್ಲ. ಊರೊಳಗೆ ನಮ್ಗೆ ಸ್ವಲ್ಪ ಆದ್ರೂ ಮರ್ಯಾದೆ ಇದೆ. ನೀನ್ ಏನಾದ್ರೂ ಒಂದು ಅಡಿಗೆ ಮಾಡಿಕೊಟ್ಟು ಅವ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಮೇಲೆ ಊರೊಳಗೆ ನಾವು ತಲೆ ಎತ್ಕೊಂಡು ನಡಿಲಿಕ್ಕೆ ಆಗಲ್ಲ. ಇವಾಗ ಅವರು ಕೂಡ ಇದನ್ನ ಒಪ್ಕೋಬೇಕಾ? ನಿನ್ ಜೊತೆ ಏನ್ ಮಾತಾಡೋದು? ನಿನ್ ಗಂಡ ಬರ್ಲಿ, ಅವನ್ ಜೊತೆ ಮಾತಾಡ್ತೀನಿ. ಕೌಶಲ್ಯ ಅವರ ಗಂಡ ರಘುರಾಮ್ ಮತ್ತು ಮಗನಾದ ರಾಜೇಶನ ಹುಡುಕಿಕೊಂಡು ಹೋದ್ರು. ಅಷ್ಟರಲ್ಲಿ ಕೀರ್ತಿ ಅಲ್ಲೇ ಒಂದು ಗ್ಯಾಸ್ ಸ್ಟವ್ ನ ಆನ್ ಮಾಡಿ ದೋಸೆಯನ್ನು ಆರಂಭಿಸಿದ್ಲು. ಅವಳ ಸುತ್ತ ತುಂಬಾ ಜನರು ನಿಂತಿದ್ರು. ಇವಳು ಅಷ್ಟರಲ್ಲಿ ಯಾರಿಗೋ ಅಡಿಗೆ ಮಾಡಿ ಕೊಡ್ತಾ ಇದ್ದಾಳೆ ಕಣೋ. ಅಣ್ಣ ಇಷ್ಟೊತ್ತಿಗೆ ತಿಂದಿರ್ಬೇಕು. ಜನರೆಲ್ಲ ಸೇರಿದ್ದಾರೆ. ಏನಾಯ್ತೋ ಏನೋ ಗೊತ್ತಿಲ್ವೇ? ಅಮ್ಮ, ಇವಾಗ್ಲೇ ಟೆನ್ಷನ್ ಆಗ್ತಿದೆ. ಅಷ್ಟರಲ್ಲಿ ಪುನಃ ನೀನು ಭಯಪಡಿಸ್ಬೇಡಮ್ಮ. ನೀನ್ ಸುಮ್ನಿರೆ. ಅಲ್ಲಿ ಏನು ಶಬ್ದ ಕೇಳಿಸ್ತಾ ಇಲ್ಲ. ಯಾರು ಅಳುವ ಶಬ್ದ ಕೂಡ ಕೇಳಿಸ್ತಾ ಇಲ್ಲ. ಅಲ್ಲಿ ಯಾರಿಗೂ ಏನೂ ಆಗ್ಲಿಲ್ಲ. ಹೀಗೆ ಪಟಪಟ ಅಂತ ಅಲ್ಲಿಗೆ ಹೋದ್ರು. ಹೀಗೆ ತಕ್ಷಣ ರಾಜೇಶ್, ಕೌಶಲ್ಯ, ರಘುರಾಮ್ 3 ಜನ ಹೋಗುವಾಗ ಅಲ್ಲಿ ಜನರೆಲ್ಲ ತಟ್ಟೆ ತಗೊಂಡು ದೋಸೆಗೋಸ್ಕರ ಕಾಯ್ತಾ ಇದ್ರು. ಯಾರಿಗೂ ಏನೂ ಆಗಿಲ್ಲಲ್ವಾ? ಅತ್ತಿಗೆ, ಯಾರಿಗೂ ಏನೂ ಆಗಿಲ್ಲ. ನಿಮ್ ಸೊಸೆಯಿಂದ ಆರೋಗ್ಯ ಸರಿ ಇಲ್ದೇ ಇರೋರು, ಸಣ್ಣ ಮಕ್ಕಳು, ನನ್ ಗಂಡ ಎಲ್ರೂ ಇವಳು ಮಾಡಿಕೊಟ್ಟ ದೋಸೆ ತಿಂದು ಸ್ವಲ್ಪ ಸಮಾಧಾನವಾಗಿ ಕೂತಿದ್ದಾರೆ. ನಿಮ್ಮ ಅಣ್ಣನಿಗೆ ಶುಗರ್ ಇದೆ, ಏನಾಗುತ್ತೋ ಅಂತ ಭಯಪಡ್ತಾ ಇದ್ದೆ. ನಮ್ ಪಕ್ಕದ ಮನೆ ಭಾಸ್ಕರ್ ಮಗು ಕೂಡ ಹಸಿವಲ್ಲಿ ಅಳ್ತಾ ಇತ್ತು. ನಿಮ್ ಸೊಸೆನೆ ಎಲ್ರಿಗೂ ಅಡಿಗೆ ಮಾಡಿ ಕೊಟ್ಟು ಎಲ್ರು ಇವಾಗ ಸ್ವಲ್ಪ ಸಮಾಧಾನವಾಗಿದ್ದಾರೆ. ಹೌದಾ ನನ್ ಮಗಳೇ? ನನ್ ಸೊಸೆ ಇವತ್ತು ಎಲ್ರೂ ಆಶ್ಚರ್ಯ ಪಡುವ ರೀತಿ ಅಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ಯಮ್ಮ. ಅಬ್ಬಾ ಅತ್ತೆ, ಇಷ್ಟು ದಿನಗಳ ನಂತರ ನನ್ನ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರಿ ನೀವು. ನಾನಾಗಿ ಏನೋ ಯೂಟ್ಯೂಬ್ ನೋಡಿ ಮಾಡಿಲ್ಲ ಅತ್ತೆ. ನೀವು ಫ್ರಿಡ್ಜ್ ಅಲ್ಲಿ ಇಟ್ಟಿಟ್ಟಿದ್ರಲ್ವಾ, ಅದನ್ನ ತಗೊಂಬಂದೆ, ಅದ್ರಲ್ಲೇ ಮಾಡ್ದೆ. ಪರವಾಗಿಲ್ಲಮ್ಮ, ನಿನ್ನ ಬುದ್ಧಿವಂತಿಕೆಯಿಂದ ಇವತ್ತು ಸ್ವಲ್ಪ ಜನ ಹಸಿವು ತೀರ್ತಲ್ವಾ. ಹೀಗೆ ನಿಧಾನವಾಗಿ ಮಳೆ ಕಡಿಮೆಯಾದ ಕಾರಣ ಎಲ್ಲರೂ ನಿಧಾನವಾಗಿ ಅವರವರ ಮನೆಗೆ ಹೋದ್ರು. ಹೀಗೆ ಅವರವರ ಮನೆಯನ್ನ ಶುದ್ಧ ಮಾಡ್ಕೊಂಡು ಅವರವರ ಮನೆಯಲ್ಲಿದ್ರು. ಸ್ವಲ್ಪ ದಿನಗಳು ಕಳೆದಂತೆ ಕೌಶಲ್ಯ ತನ್ನ ಸೊಸೆಯಾದ ಕೀರ್ತಿಗೆ ಅಡಿಗೆನ ಹೇಗೆ ಮಾಡ್ಬೇಕು ಅಂತ ಹೇಳಿಕೊಟ್ರು. ಈ ಕೀರ್ತಿ ಯೂಟ್ಯೂಬ್ ನೋಡಿ ಅಡಿಗೆ ಮಾಡುವುದನ್ನೇ ನಿಲ್ಲಿಸಿದ್ಲು. ಹೀಗೆ ಸ್ವಲ್ಪ ದಿನಗಳ ನಂತರ ಕೀರ್ತಿ ಎಲ್ಲಾ ರೀತಿಯ ಅಡಿಗೆಯನ್ನು ಕಲಿತುಕೊಂಡು ಎಲ್ಲರಿಗೂ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿಕೊಡ್ತಾ ಇದ್ಲು. ರಾಜೇಶ್ವರಿ ಅವರ ದೊಡ್ಡ ಮಗನಿಗೆ ಹಳ್ಳಿಯ ಹುಡುಗಿಯಾದ ಮಂಗ ಎನ್ನುವ ಹುಡುಗಿ ಜೊತೆ ಮದ್ವೆ ಮಾಡಿಸಿದ್ರು. ಹಳ್ಳಿಯ ಹುಡುಗಿ ಆದ ಕಾರಣ ಮಾತಿನಲ್ಲೂ ಕೂಡ ಬೇರೆ ರೀತಿ ಮಾತಾಡ್ಕೊಂಡು ಎಲ್ಲ ಕೆಲಸವನ್ನು ಮಾಡ್ಕೊಂಡಿದ್ಲು. ಹಾಗೆ ಇರುವುದು ರಾಜೇಶ್ವರಿಗೆ ಇಷ್ಟನೇ ಆಗಿರ್ಲಿಲ್ಲ. ಏನ್ ಮಂಗ, ಇವತ್ತು ಏನ್ ಅಡಿಗೆ ಮಾಡಿದೀಯಾ? ಮಕ್ಕಳಿಗೆ ಶಾಲೆಗೆ ಹೋಗ್ಬೇಕು,
ನೀನು ಅವರಿಗೆ ಯಾವಾಗ ಅಡಿಗೆ ಮಾಡಿ ಕೊಡೋದು? ಮಾತಲ್ಲಿ ಇರುವಂತಹ ಹುಷಾರು ನಿನ್ನ ಕೆಲ್ಸದಲ್ಲಿ ಕೂಡ ಇರ್ಬೇಕು ತಾನೆ. ಚೆನ್ನಾಗಿ ಮಾತಾಡ್ತೀಯ, ಆದ್ರೆ ಕೆಲ್ಸ ಅಂತ ಬಂದ್ರೆ ಮಾತ್ರ ಹಿಂದೆ ಸರಿತೀಯ. ಬೇಗ ಮಕ್ಕಳಿಗೆ ಅಡಿಗೆ ಮಾಡ್ಕೊಡು. ಅತ್ತೆ, ಅದೇನು ಟೈಮ್ ಏನು ಹಾಕಿಲ್ಲ, ಇನ್ನು 10 ನಿಮಿಷದಲ್ಲಿ ಡಬ್ಬಿನ ಕಟ್ಬಿಡ್ತೀನಿ. ಆಮೇಲೆ ನನ್ನ ಗಂಡ ಬಂದು ನನ್ನ ಮಕ್ಕಳನ್ನ ಕರ್ಕೊಂಡೋಗ್ಬಿಡ್ತಾರೆ. ನೀವೇನು ಚಿಂತೆ ಮಾಡಬೇಡಿ, ಮಕ್ಕಳು ಬಂದ್ಬಿಡ್ತಾರೆ. ತಗೊಳ್ಳಿ, ನೀವು ಮೊದ್ಲ ಈ ಟೀನ ಕುಡೀರಿ. ಈ ಟೀ ಕುಡ್ದು ಸುಮ್ಕೆ ಕೂತ್ಕೊಳ್ಳಿ ಹಾಗೆಂತ ಹೇಳಿದ್ಲು. ಏನೇ ನಿನ್ ಮಾತು, ಸ್ವಲ್ಪ ಸರಿಯಾಗಿ ಮಾತಾಡು. ನಿನ್ ಗಂಡ ಒಳ್ಳೆ ಕೆಲ್ಸದಲ್ಲಿದ್ದಾನೆ. ಅವನ ಹೆಂಡತಿ ಹೀಗೆ ಮಾತಾಡೋದನ್ನ ನೋಡಿದ್ರೆ ಅವನಿಗೆ ಎಷ್ಟು ಅಸಹ್ಯ ಆಗ್ಬೋದು. ನನಗೆ ಇನ್ನೊಬ್ಬ ಮಗ ಇದ್ದಾನಲ್ವಾ, ಅವನಿಗೆ ಕೂಡ ಮದ್ವೆ ಮಾಡ್ಬೇಕು. ನೀನು ಹುಡುಗಿ ನೋಡಕ್ಕೆ ಹೋದ ಜಾಗದಲ್ಲಿ ಇದೇ ರೀತಿ ಮಾತಾಡ್ತಾ ಇದ್ರೆ ನಮ್ ಬಗ್ಗೆ ಅವರು ಏನ್ ಆಲೋಚನೆ ಮಾಡ್ತಾರೆ ನೋಡು ನೀನೆ. ಏನತ್ತಯ್ಯ ಹಂಗ್ ಮಾತಾಡ್ತೀರಾ? ಅವ್ರೇನು ನನ್ನ ನೋಡಿಯ ಹುಡುಗಿ ಕೊಡ್ತಾರೆ? ಇಲ್ವಲ್ಲ, ನಿಮ್ ಮನೇನ ನೋಡಿಯೇ ಹುಡುಗಿ ಕೊಡ್ತಾರೆ. ಯಾತಕ್ಕೆ ನೀನು ಇಷ್ಟೊಂದು ಚಿಂತೆ ಮಾಡ್ತೀಯಾ? ಮೊದ್ಲು ಹುಡುಗಿನ ಹುಡ್ಕೋದ್ ನೋಡು. ಹಿಂಗೆ ಯಾವಾಗ ನೋಡಿದ್ರು ಮನೇಲೆ ಕೂತ್ಕೊಂಡಿದ್ರೆ ಹುಡುಗಿ ಏನು ಸಿಕ್ಬಿಡ್ತಾಳ? ಇಲ್ವಲ್ಲ, ಯಾವಾಗ ನೋಡಿದ್ರು ನನ್ನ ಏನಾದ್ರೂ ಒಂದು ಹೇಳ್ಕೊಂಡೇ ಇರೋದು. ಹೋಗಿ ಹುಡುಗಿನ ಹುಡ್ಕೋ ಕೆಲಸ ನೋಡು. ಇವಾಗ್ಲೇ ಹುಡುಗಿನ ಹೇಗೇನೆ ನೋಡೋದು? ಮೊದ್ಲು ನಾವು ಈ ಮನೆ ಮೇಲೆ ಇನ್ನೊಂದು ಮನೆ ಕಟ್ಬೇಕು. ಆ ಹುಡುಗಿ ಬಂದು ಇಲ್ಲಿ ಜೀವನ ಮಾಡಕ್ಕೆ ಅವಳಿಗೆ ಸರಿಯಾದ ಜಾಗ ಬೇಡ್ವಾ? ನಮಗೆ ಅಂತ ಇರೋದು ಈ ಮನೆ ಮಾತ್ರ ಅಲ್ವಾ? ಇಲ್ಲಿ ಕೆಳಗೆ 2 ಬೆಡ್ರೂಮ್ ಇದೆ. ಒಂದ್ರಲ್ಲಿ ನೀನು ನಿನ್ ಗಂಡ ಮಲ್ಕೋತೀರಾ, ಇನ್ನೊಂದ್ರಲ್ಲಿ ನಾನು ನನ್ನ ಸಣ್ಣ ಮಗ. ಅವನಿಗೆ ಅಂತ ಇರ್ಲಿಕ್ಕೆ ಒಂದ್ ಮನೆ ಬೇಕಲ್ವಾ? ಸಣ್ಣವನಿಗೆ ಮದುವೆ ಆದ್ರೆ ಒಂದು ಬೆಡ್ರೂಮ್ ಬೇಕಲ್ವಾ? ಅದಕ್ಕೇನೆ ಮೊದ್ಲು ಅವನಿಗೊಂದು ರೂಮ್ ಕಟ್ಟಿ ಆಮೇಲೆನೆ ಅವನಿಗೆ ಮದ್ವೆ ಮಾಡೋದು. ಹಂಗಾದ್ರೆ ಮೊದ್ಲು ಅವನಿಗೊಂದು ರೂಮ್ ಕಟ್ಟು ಅತ್ತಯ್ಯ, ಆಮೇಲೆ ಹುಡುಗಿನ ನೋಡುವಂತೆ. ಸರಿಯಮ್ಮ, ಮನೆನ ಕಟ್ತೀನಿ. ನನ್ ದೊಡ್ಡ ಮಗನು ಸಣ್ಣ ಮಗ ಇಬ್ರು ಬರ್ಲಿ, ಇಬ್ಬರನ್ನ ಕೂರ್ಸಿ ಮಾತಾಡಿ ಆಮೇಲೆ ಮಾಡ್ತೀನಿ. ನೀನೋಗಿ ಅಡಿಗೆ ಮಾಡು. ಹಾಗೆ ಮಾತಾಡಿ ರಾಜೇಶ್ವರಿ ಅಲ್ಲಿಂದ ಹೊರಟೋದ್ಲು. ಸ್ವಲ್ಪ ಸಮಯದ ನಂತರ ರಾಜೇಶ್ವರಿ ಅವರ 2 ಗಂಡು ಮಕ್ಕಳು ಆಫೀಸಿಗೆ ಹೋದ ನಂತರ ಮನೆಯಲ್ಲಿದ್ರು. ಆವಾಗ ಪುರೋಹಿತರು ಮನೆಗೆ ಬಂದ್ರು. ನಮಸ್ಕಾರ ಪುರೋಹಿತರೇ, ಏನು ಇಷ್ಟು ದೂರ ಬಂದಿದ್ದೀರಾ? ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ದಾರಾ? ಏನ್ ರಾಜೇಶ್ವರಿ ಅಮ್ಮನವ್ರೇ, ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಣ್ಣ ಮಗನಿಗೆ ಒಂದು ಸಂಬಂಧ ನೋಡ್ಕೊಂಬಂದಿದ್ದೀನಿ. ಒಳ್ಳೆ ಹುಡುಗಿ ಅಮ್ಮ, ಹುಡುಗಿ ತುಂಬಾ ಚೆನ್ನಾಗಿ ಓದಿರೋ ಹುಡುಗಿ. ಅಯ್ಯೋ, ಸಂಬಂಧನ ಸರಿಯಾಗಿ ನೋಡ್ಕೊಂಬನ್ನಿ. ಯಾಕೆಂದ್ರೆ ಸಣ್ಣ ಮಗ ದೊಡ್ಡವನ ಹಾಗೆ ಅಲ್ಲ, ಅವನ್ ಸ್ವಲ್ಪ ಎಲ್ಲವನ್ನೂ ನೋಡ್ಕೋತಾನೆ. ನಿಮ್ಗೆ ಅವನ ಬಗ್ಗೆ ಗೊತ್ತು ತಾನೆ? ಪ್ರತಿ ವಿಷಯದಲ್ಲೇ ಅವಂದೇ ತುಂಬಾ ತೊಂದರೆಗಳು. ಆದ್ರೆ ದೊಡ್ಡ ಮಗ ಹಾಗೆ ಅಲ್ಲ. ನಾನು ಯಾವ ಹುಡುಗಿನ ತೋರಿಸಿ ಮದ್ವೆ ಆಗು ಅಂತ ಹೇಳಿದ್ನೋ ಅದೇ ಹುಡುಗಿನ ಅವನು ಮದ್ವೆ ಮಾಡ್ಕೊಂಡ. ಅವನಲ್ಲೂ ಯಾವ ತೊಂದರೆ ಇಲ್ಲ, ಆ ಹುಡುಗಿಯಿಂದನೂ ನಮ್ಗೆ ಯಾವ ತೊಂದ್ರೆನೂ ಇಲ್ಲ. ಆ ಹುಡುಗಿ ಕೂಡ ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಾಳೆ. ಆದ್ರೂ ಹಳ್ಳಿಯ ಹುಡುಗಿ ಮಾತ್ರ ನಮಗೆ ಬೇಡ. ನನ್ ದೊಡ್ಡ ಸೊಸೆ ಹಳ್ಳಿಯಿಂದನೇ ಬಂದವಳು. ಆದ್ರೂ ಕೂಡ ಇಷ್ಟು ದಿನ ಆದ್ರೂ ಕೂಡ ಅವಳ ಮಾತಲ್ಲಿ ಬದಲಾವಣೆಗಳಾಗ್ಲೇ ಇಲ್ಲ. ರಾಜೇಶ್ವರಿ ಅಮ್ಮ, ನೀವ್ ಹೇಳೋದೆಲ್ಲ ಸರಿನೇ. ಆದ್ರೂ ಕೂಡ ಇವಾಗ ನಾನು ನೋಡಿರೋ ಸಂಬಂಧ ಹಳ್ಳಿಯ ಸಂಬಂಧವಲ್ಲಮ್ಮ. ಈ ಸಂಬಂಧ ನಿಮ್ ಮಗನಿಗೆ ಸರಿಯಾಗುತ್ತೆ ಅಂತಾನೆ ನಾನು ಕೂಡ ಕರ್ಕೊಂಬಂದಿದ್ದು. ಹೀಗೆ ಪುರೋಹಿತರು ಹೇಳಿದ ಹಾಗೆ ಒಳ್ಳೆ ಸಂಬಂಧ ಸಿಕ್ಕಿದ್ರಿಂದ ಸಣ್ಣವನಿಗೆ ಒಳ್ಳೆ ಹುಡುಗಿಯಾದ ಮಂಜುಳನ ಕೊಟ್ಟು ಎಲ್ಲರ ಸಮ್ಮುಖದಲ್ಲಿ ವಿವಾಹವನ್ನು ಮಾಡಿದ್ರು. ಆ ಸಣ್ಣ ಸೊಸೆ ಮದುವೆ ಆಗಕ್ಕೆ ಮುಂಚೆನೆ ಕಂಡೀಷನ್ ಹಾಕಿದ್ಲು, ಮದುವೆ ಆದ್ರೆ ಒಂದೇ ಕುಟುಂಬದಲ್ಲಿ ಇರಲ್ಲ ಅಂತ. ಅವಳ ಗಂಡ ಸರಿ ಅಂತ ಹೇಳಿದ್ರಿಂದ ಅವಳು ಮದುವೆಯಾದ್ಲು. ನಾನು ಸ್ವಲ್ಪ ದಿನ ಹೋಗಿ ಸಣ್ಣ ಸೊಸೆ ಜೊತೆ ಇದ್ಕೊಂಡ್ರೆ ಅವಳಿಗೂ ಎಲ್ಲರ ಜೊತೆ ಹೇಗಿರ್ಬೇಕು, ಮನೇಲಿ ಎಲ್ಲ ಕೆಲ್ಸ ಹೇಗೆ ಮಾಡ್ಬೇಕು ಅಂತ ಗೊತ್ತಾಗ್ಬೋದು. ಮೊದ್ಲೇ ಅವಳ ತಂದೆ ತಾಯಿನ ಬಿಟ್ಟು ಬಂದಿದ್ದಾಳಲ್ವಾ, ನಾನೋಗಿ ಇದ್ರೆ ಅವಳಿಗೆ ಸ್ವಲ್ಪ ಸಂತೋಷ ಆಗ್ಬೋದು. ಅದು ಅಲ್ದೆ ಪಟ್ನದಿಂದ ಬಂದಂತಹ ಹುಡುಗಿ, ಅವಳ ಮಾತು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದು ಮಾತ್ರ ಅಲ್ಲ, ಪಟ್ನದ ಹುಡುಗಿ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಹೀಗೆ ರಾಜೇಶ್ವರಿ ಅವಳ ದೊಡ್ಡ ಸೊಸೆಯಾದ ಮಂಗಾನ ಕರೆದು ಸಣ್ಣ ಸೊಸೆಯ ಜೊತೆ ಮನೆ ಮೇಲೆ ಹೋಗಿ ಇರ್ತೀನಿ ಅಂತ ಹೇಳಿ ಸಣ್ಣ ಸೊಸೆ ಬಳಿ ಹೋದ್ಲು. ಏನತ್ತೆ, ಸೂಟ್ಕೇಸ್ ಎಲ್ಲ ಎತ್ಕೊಂಡು ಮೇಲೆ ಬಂದ್ಬಿಟ್ಟಿದ್ದೀರಾ? ನೀವು ನಮ್ ಜೊತೆನೆ ಇರ್ತೀರಾ ಅಂತ ನಿಮ್ ಮಗ ಏನು ಹೇಳಿಲ್ಲ ಅತ್ತೆ? ಆಗ ರಾಜೇಶ್ವರಿ ಮನಸ್ಸಲ್ಲಿ ಹೀಗೆ ಆಲೋಚನೆ ಮಾಡಿದ್ಲು. ಹಬ್ಬಾ, ಈ ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಹೋ ಅದಮ್ಮ, ನಾನ್ ಬರೋದು ಅವನಿಗೆ ಗೊತ್ತಿಲ್ಲಮ್ಮ. ನೀನು ಹೊಸ ಸೊಸೆ, ಈ ಮನೆಗೆ ಹೊಸದಾಗಿ ಮದ್ವೆಯಾಗಿ ಬಂದಿದೀಯಾ. ನಿನಗೆ ಎಲ್ಲ ವಿಷಯದ ಬಗ್ಗೆ ಹೇಳಿಕೊಟ್ಟು ಸ್ವಲ್ಪ ದಿನ ನಿನ್ ಜೊತೆನೇ ಇರೋಣ ಅಂತ ಬಂದೆ.
ಸರಿ ಅಂತ ಹೇಳಿ ಮಂಜುಳಾ ಅತ್ತೆಗೆ ಅಡಿಗೆ ಮಾಡಿಕೊಟ್ಲು. ಇದೇ ಸಾರ್ನ ದೊಡ್ಡ ಸೊಸೆ ತುಂಬಾ ಚೆನ್ನಾಗಿ ಮಾಡ್ತಾಳಮ್ಮ, ಆದ್ರೆ ನಿನ್ ರುಚಿ ಬೇರೆ ರೀತಿ ಇದೆ. ನಿನಗೆ ಏನಾದ್ರೂ ಅಡಿಗೆಯಲ್ಲಿ ಸಂದೇಹ ಇದ್ರೆ ದೊಡ್ಡ ಸೊಸೆ ಮಂಜುಳಾ ಕೆಳಗೇನೆ ಇದ್ದಾಳಲ್ವಾ, ಹಾಗೇನಾದ್ರೂ ಸಂದೇಹ ಇದ್ರೆ ಅವಳ ಜೊತೆ ಹೋಗಿ ಕೇಳ್ಕೊಂಡ್ ಮಾಡಮ್ಮ, ಹೇಳ್ಕೊಡ್ತಾಳೆ. ಹೀಗೆ ಪ್ರತಿದಿನ ಅತ್ತೆಯವರು ದೊಡ್ಡ ಸೊಸೆಯಾದ ಮಂಗನನ್ನು ಹೊಗಳ್ತಾನೆ ಇದ್ರು. ಅದು ಸಣ್ಣ ಸೊಸೆಗೆ ಇಷ್ಟ ಆಗಲಿಲ್ಲ. ಮಂಗನ ಮೇಲೆ ಪ್ರತಿದಿನ ದಿನಕ್ಕೆ ಕೋಪ ಜಾಸ್ತಿ ಆಗ್ತಿತ್ತು. ಒಂದು ದಿನ ಮಂಗ ಗಿಡಗಳಿಗೆ ನೀರನ್ನು ಹಾಕ್ತಾ ಇದ್ದಂಗೆ ಮಾಡಿ ಮೇಲೆ ನಿಂತಿದ್ದ ಮಂಜುಳಾ ಅವಳ ಮೇಲೆ ನೀರನ್ನು ಚೆಲ್ಲಿದ್ಲು. ದೊಡ್ಡ ಸೊಸೆಯಾದ ಮಂಗನಿಗೆ ಆ ಕೆಲಸ ಮಾಡಿದ್ದು ಮಂಜುಳಾನೆ ಅಂತ ಅರ್ಥವಾಯಿತು. ಹೀಗೆ ಸ್ವಲ್ಪ ದಿನಗಳ ನಂತರ ಸಣ್ಣ ಸೊಸೆ ಅವಳ ಗಂಡನ್ ಜೊತೆ, ಏನ್ರಿ ನಿಮ್ಮಮ್ಮ ಇನ್ನು ಎಷ್ಟು ದಿನ ಅಂತ ನಮ್ ಜೊತೆನೆ ಇರ್ತಾರೆ? ನಾನ್ ನಿಮ್ಗೆ ಮದುವೆಗೆ ಮುಂಚೆನೆ ಹೇಳ್ದೆ ನಾವು ಸಪ್ರೇಟ್ ಆಗಿ ಇರ್ಬೇಕು ಅಂತ. ಹಾಗೆ ಇದ್ರೆ ಮಾತ್ರ ನಾನ್ ಬರೋದು, ಇಲ್ಲದಿದ್ರೆ ನಿಮ್ನ ಮದ್ವೆನೆ ಮಾಡ್ಕೊಳಲ್ಲ ಅಂತ ಹೇಳ್ದೆ. ಆದ್ರೆ ನೀವು ನಿಮ್ಮಮ್ಮನ ಇಲ್ಲೇ ಕರ್ಸ್ಕೊಂಡು ಇಷ್ಟು ದಿನ ಆದ್ರೂ ಕೂಡ ನಿಮ್ಮಮ್ಮನಿಗೆ ಏನು ಹೇಳಲಿಲ್ಲ ಅಂದ್ರೆ ಏನ್ರಿ? ಅವ್ರಿಗೆ ಇಲ್ಲಿಂದ ಹೊರಟೋಗಕ್ ಕೇಳಿ. ಅದು ಮಾತ್ರನಾ, ಅವರು ಇಲ್ಲೇ ಕೂತ್ಕೊಂಡು ತಿನ್ಕೊಂಡು ದೊಡ್ಡ ಸೊಸೆನ ಹೊಗಳ್ತಾ ಇದ್ದಾರೆ. ಹೀಗೆಲ್ಲ ಇದ್ರೆ ನನಗ್ ಕೋಪ ಬರಲ್ಲ? ನೀವೇ ಹೇಳಿ ನೋಡೋಣ. ನೀವವ್ರನ್ನ ಎಷ್ಟು ಬೇಗ ಹೋಗಿ ಅಂತ ಹೇಳ್ತೀರೋ ಅಷ್ಟು ಒಳ್ಳೇದು. ಹೌದು, ಹೇಗೆ ನಮ್ಮ ಅಮ್ಮನ ಮುಖಕ್ ನೇರವಾಗಿ ಹೋಗಿ ಅಂತ ಹೇಳೋದು? ನಮ್ಮಮ್ಮ ಅಲ್ವಾ, ಚೆನ್ನಾಗಿರಲ್ಲ. ಆದ್ರೂ ನಮ್ಮಮ್ಮ ನಿನ್ಗೇನು ತೊಂದರೆ ಕೊಡೋದಿಲ್ಲ. ನಾನೇ ನಮ್ಮ ಅಮ್ಮನ ಜೊತೆ ಮಾತಾಡ್ತೀನಿ ಇರು. ಸಣ್ಣ ಮಗ ಅವರ ಅಮ್ಮನ ಜೊತೆ ಹೇಗೆ ಮಾತಾಡೋದು ಅಂತ ಆಲೋಚನೆ ಮಾಡ್ತಾನೇ ಇದ್ದ. ಹೀಗೆ ಮಂಗನಿಗೆ ಹುಷಾರಿಲ್ಲದ ಕಾರಣ ರಾಜೇಶ್ವರಿ ತನ್ನ ದೊಡ್ಡ ಸೊಸೆಯನ್ನು ನೋಡ್ಕೊಳಕ್ಕೆ ಹೋದ್ಲು. ರಾಜೇಶ್ವರಿ ಮಂಗನಿಗೆ ಸ್ವಲ್ಪ ಮೈಯೆಲ್ಲ ಹುಷಾರಾದ್ಮೇಲೆ ಅವಳನ್ನು ನೋಡಿ ಹೀಗೆ ಹೇಳಿದ್ರು, ಏ ಮಂಗ, ಅವಳು ನಿನ್ ತಂಗಿ ಇದ್ದಾಳಲ್ವಾ, ಅವಳು ಮನೆನ ಎಷ್ಟು ಕ್ಲೀನಾಗಿ ಇಟ್ಕೊಳ್ತಾಳೆ ಅಂತ ಗೊತ್ತಾ? ನೀನು ಕೂಡ ಹಾಗೆ ಇಟ್ಕೊಳಮ್ಮ. ಮನೆ ನೋಡ್ಲಿಕ್ಕೆ ಪಳಪಳ ಅಂತ ಹೊಳಿತಾ ಇರುತ್ತೆ. ಅದು ಮಾತ್ರನ ಅವಳ ಬಟ್ಟೆನ ಎಷ್ಟು ಶುಭ್ರವಾಗಿ ಇಟ್ಟಿದ್ದಾಳೆ ಗೊತ್ತಾ? ಅವಳು ಅಡಿಗೆ ಮಾಡುವ ವಿಧಾನ ಕೂಡ ಎಲ್ಲನೂ ಹೊಸದೇ. ಅದು ಮಾತ್ರನ ಅಡುಗೆ ಮಾಡಿದ್ರೆ ಅಡುಗೆ ಮನೆಯಲ್ಲಿ ಅವಳು ಅಡಿಗೆ ಮಾಡಿದ್ಲಾ ಇಲ್ವಾ ಅಂತಾನೆ ಗೊತ್ತಾಗೋದಿಲ್ಲ. ಅಷ್ಟು ನೀಟಾಗಿ ಕ್ಲೀನಾಗಿ ಕೆಲಸ ಮಾಡ್ತಾಳೆ. ಓ, ನಿನಗೆ ನನ್ನ ಕಂಡ್ರೆ ಹೀಗೇನಾ? ಸರಿ ಆಯ್ತು, ಹೋಗಿ ಆ ಸೊಸೆ ಜೊತೆನೆ ಇದ್ಕೋ. ನಿಂಗೆ ನಿಜ ಗೊತ್ತಾ, ನನಗೆ ಮೈ ಹುಷಾರಿಲ್ದೆ ಹೋಗ್ಲಿಕ್ಕೆ ಕಾರಣ ಕೂಡ ನಿನ್ ಸಣ್ಣ ಸೊಸೆನೇ. ನಾನು ಹೊರಗಡೆ ಕೆಲಸ ಮಾಡ್ತಾ ಇರುವಾಗ ಬಕೆಟಿಂದ ನೀರ್ ತಗೊಂಬಂದು ನನ್ನ ತಲೆಗೆ ಒಯ್ದವಳೆ. ಅದಕ್ಕೆ ತಾನೆ ಮತ್ತೆ ನಂಗೆ ಜ್ವರ ಬಂದಿದ್ದು. ಅವಳು ಸಣ್ಣವಳು ಕಣೆ, ಗೊತ್ತಿದ್ದು ಗೊತ್ತಿಲ್ದೆ ಏನೋ ಕೆಟ್ಟ ಕೆಲಸ ಮಾಡ್ಬಿಟ್ಲು. ನೀನು ದೊಡ್ಡವಳಲ್ವಾ, ಅವಳನ್ನ ಕ್ಷಮಿಸ್ಬಿಡು. ಅದನ್ನೆಲ್ಲ ಮನ್ಸಲ್ಲೇ ಇಟ್ಕೊಂಡು ಚಿಂತೆ ಮಾಡ್ಬೇಡ. ಇವತ್ತು ನಮ್ಮ ಬೀದಿಯಲ್ಲಿ ಅಮ್ಮನವರ ಹಬ್ಬ ಅಲ್ವಾ, ಆದ್ರಿಂದ ನಾವು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಆ ನಂತರ ಮನೆಗೆ ಬಂದು ಒಳ್ಳೆ ಅಡಿಗೆ ಮಾಡ್ಕೊಂಡು ತಿನ್ನೋಣ. ಇವತ್ತು ಒಂದಿನಾದ್ರೂ ನೀವು ನೋಡ್ಲಿಕ್ಕೆ ಹೀಗೆ ಇದ್ರೆ ಚಂದನೇ. ಹೀಗೆ ರಾಜೇಶ್ವರಿ ಅವಳ ಸಣ್ಣ ಸೊಸೆಗೆ ಮಂಜುಳನಿಗೆ ಕೂಡ ವಿವರಿಸಿದ್ಲು. ಹೀಗೆ ಮಂಜುಳಾ ಸರಿ ಅಂತ ಹೇಳಿದ ಕಾರಣ ಇಬ್ರು ಸೊಸೆಯಿಂದರು ಸೇರಿ ತಾಯಿಯ ಪೂಜೆಯನ್ನು ಮನೆಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿ ಮುಗಿಸಿದ್ರು. ನೀವಿಬ್ರು ನಿಮ್ಮ ಕೈಯಲ್ಲಾದ ಒಳ್ಳೆ ಒಳ್ಳೆ ಅಡಿಗೆಯನ್ನು ಮಾಡಿ ನನಗ್ ಕೊಡಿ ನೋಡೋಣ, ಯಾರು ಎಷ್ಟ್ ಚೆನ್ನಾಗಿ ಮಾಡ್ತೀರಾ ಅಂತ ನೋಡ್ತೀನಿ. ಹಾಗೆ ಅಂತ ಹೇಳಿದಾಗ ಇಬ್ಬರು ಸೊಸೆಯಂದಿರು ಅವರಿಗೆ ಗೊತ್ತಿರುವ ಇಷ್ಟವಾದ ಅಡಿಗೆಯನ್ನೆಲ್ಲ ಮಾಡಿ ಇಟ್ರು. ಅವರಿಬ್ಬರು ಸೇರ್ಕೊಂಡು ಅವರಿಗೆ ಗೊತ್ತಿರುವ ಹಾಗೆ ಅಡಿಗೆಯನ್ನು ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ರು. ಹಬ್ಬ ಹಬ್ಬ ಹಬ್ಬ, ಇವತ್ತು ಅಡುಗೆ ಎಷ್ಟೊಂದು ರುಚಿಯಾಗಿದೆ. ಇಬ್ರು ಕೂಡ ಅಡಿಗೆಯನ್ನು ಪೈಪೋಟಿ ಮಾಡಿ ಮಾಡ್ಕೊಂಡಿರುವ ಹಾಗಿದೆ, ತುಂಬಾ ಚೆನ್ನಾಗಿದೆ. ಆದ್ರೂ ನಿಮ್ಮೆಲ್ಲರಿಗೂ ಮಂಗ ಅಕ್ಕ ಮಾಡಿರುವ ಅಡಿಗೆನೇ ಇಷ್ಟ ಆಗಿರ್ಬೇಕು. ಯಾಕೆ ಅಂದ್ರೆ ನಾನ್ ಬರುವುದಕ್ಕೆ ಮುಂಚೆ ಮಂಗ ಅಕ್ಕ ತಾನೇ ಮನೇಲಿ ಅಡಿಗೆ ಮಾಡ್ತಾ ಇದ್ದಿದ್ದು, ಅದಕ್ಕೇನೆ ಹೇಳ್ತಾ ಇದ್ದೀನಿ. ಇಲ್ಲ ಮಂಜುಳಾ, ನೀನ್ ಕೂಡ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀಯ. ಪ್ರತಿದಿನ ನಿನ್ನ ಊಟನ ತಾನೆ ನಾನ್ ತಿಂತಾ ಇದ್ದೀನಿ, ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಏನತ್ತಯ್ಯ, ನಿಮಗೆ ಸಣ್ಣ ಸೊಸೆ ಮಾಡಿರುವ ಅಡಿಗೆ ಚೆನ್ನಾಗ್ ಕಾಣ್ತೈತಾ? ಯಾಕೆ ಅಂದ್ರೆ ಅವಳು ತುಂಬಾ ಅಂದ ಚಂದವಾಗಿ ಅಡಿಗೆ ಮಾಡ್ತಾಳೆ ಅಂತೆ. ನೀವೇ ತಾನೇ ನನ್ ಜೊತೆ ಬಂದು ಹೇಳಿದ್ದು. ಆ ಅಡಿಗೆ ತಿನ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಅನ್ಕೊಂಡೆ. ಸ್ವಲ್ಪ ಇಬ್ರು ಸುಮ್ನೆ ಇರ್ತೀರಾ? ಹೌದು, ನಿಮ್ಮಿಬ್ರಿಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ಹೀಗೆ ಅಡಿಗೆ ಮಾಡ್ತೀರಾ ಅಂತ ಯಾರು ಹೇಳಿದ್ದು? ಆಗ ಇಬ್ಬರು ಸೊಸೆಯಂದಿರು ಅವರ ಅತ್ತೆಯನ್ನೇ ತೋರ್ಸಿದ್ರು. ಅಮ್ಮ, ನೀವು ಮಾಡಿರೋದು ತುಂಬಾ ತಪ್ಪಾದ ಕೆಲ್ಸ. ಇಬ್ರು ಕೂಡ ಒಂದೇ ಮನೆಯ ಸೊಸೆಯಂದಿರು. ನೀವು ಒಬ್ರ ಬಗ್ಗೆ ಇನ್ನೊಬ್ರ ಜೊತೆ ಹೊಗಳ್ತಾ ಇದ್ರೆ ಇಬ್ರಿಗೂ ಹೊಟ್ಟೆ ಕಿಚ್ಚು ಬರಲ್ವಾ? ನೀವೀಗೆ ಮಾಡಿದ್ರೆ ಅವರ ಮಧ್ಯೆ ಜಗಳ ಆಗುತ್ತೆ. ಅವರ ಮಧ್ಯೆ ಅನ್ಯೋನ್ಯತೆಯನ್ನು ಬೆಳೆಸ್ಬೇಕೆ ಹೊರತು ಕೋಪವನ್ನು ತರಬಾರ್ದು.
ಅದರಿಂದ ಇವರ ಮಧ್ಯೆ ಅನ್ಯೋನ್ಯತೆ ಹೋಗಿ ಕೋಪನೆ ಬಂದ್ಬಿಟ್ಟಿದೆ. ಲೇ, ಇವರು ಮಾಡುವ ತಪ್ಪುಗಳ ಬಗ್ಗೆ ಹೇಳ್ತಾ ಇದ್ದೀನಿ ಹೊರತು ಅವ್ರ ಬಗ್ಗೆ ಯಾರು ಸರಿಯಾಗಿ ಕೆಲಸ ಮಾಡ್ತಾರೆ ಯಾರು ಮಾಡಲ್ಲ ಅಂತ ಇಬ್ಬರ ನಡುವೆ ಜಗಳ ಏನ್ ತಂದಾಕಿಲ್ಲ. ನೀವೇನೋ ಸಾಧಾರಣವಾಗಿಯೇ ಹೇಳಿರ್ತೀರಾ, ಆದ್ರೆ ನೋಡಿದ್ರ ಅದು ಎಷ್ಟು ದೊಡ್ಡ ಜಗಳವಾಯಿತು ಅಂತ. ರಾಜೇಶ್ವರಿ ತಾನು ಮಾಡಿದ್ದು ತಿಳಿದುಕೊಂಡು ಅಂದಿನಿಂದ ಆನಂತರ ಅವರ ಮಧ್ಯೆ ಇರುವ ಜಗಳವನ್ನು ಹೋಗಿಸಲು ತುಂಬಾನೇ ಪ್ರಯತ್ನ ಪಟ್ರು. ಹೀಗೆ ಅವರಿಬ್ಬರನ್ನು ಜೊತೆಗೂಡಿಸಿದ್ರು.